ಹಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಚಿನ್ನುಶ್ರೀ ಟಿವಿ. ಇವತ್ತು ನಾವು ವರ್ಲ್ಡ್ ಫೇಮಸ್ ಪಂಜಾಬಿ ಸ್ಟೈಲ್ ಪಾಲಕ್ ಪನ್ನೀರ್ ಹೆಂಗ್ ಮಾಡೋದು ಅಂತ ನೋಡೋಣ. ಇದು ನಮ್ಮಲ್ಲಿ ಏನೇನೋ ಮಸಾಲೆಗಳು ಹಾಕಿ ವೆರೈಟಿಯಾಗಿ ಮಾಡ್ತಾ ಇರ್ತೀರಿ, ಆದ್ರೆ ಒರಿಜಿನಲ್ ಪಂಜಾಬಿ ಪಾಲಕ್ ಪನ್ನೀರ್ ತುಂಬಾ ಕ್ರೀಮಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ. ಅಷ್ಟೇ ಈಸಿಯಾಗಿ ಕೂಡ ಮಾಡ್ಬೋದು, ಮತ್ತೆ ಎಲ್ಲಾ ಪದಾರ್ಥಗಳು ಸುಲಭವಾಗಿ ಸಿಗುವಂಥದ್ದು. ಈ ರೆಸಿಪಿ ಮಾಡೋಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡೋಣ ಬನ್ನಿ. 2 ಕಟ್ಟು ಪಾಲಕು, 200 ಗ್ರಾಂ ಪನ್ನೀರು, ಈರುಳ್ಳಿ 2, ಖಾರದ ಪುಡಿ 1 ಟೀ ಸ್ಪೂನ್, ಧನಿಯಾ ಪೌಡರ್ 1 ಟೀ ಸ್ಪೂನ್, ಗರಂ ಮಸಾಲ 1 ಟೀ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್, ಹಸಿಮೆಣಸಿನ್ಕಾಯಿ 3, ಒಣಮೆಣಸಿನ್ಕಾಯಿ 2, ಜೀರಿಗೆ ಅರ್ಧ ಟೀ ಸ್ಪೂನ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೀ ಸ್ಪೂನ್, ಬೆಣ್ಣೆ 1 ಟೇಬಲ್ ಸ್ಪೂನ್, ತುಪ್ಪ 1 ಟೀ ಸ್ಪೂನ್, ಫ್ರೆಶ್ ಕ್ರೀಮ್ 1 ಟೀ ಸ್ಪೂನ್, ಕಸೂರಿ ಮೇಥಿ ಅರ್ಧ ಟೀ ಸ್ಪೂನ್, ಎಣ್ಣೆ 2 ಟೀ ಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು. ಸ್ಟವ್ ಮೇಲೆ ಕಡಾಯಿ ಇಟ್ಟು ಅದರಲ್ಲಿ ನೀರು ಹಾಕೋಣ. ನೀರು ಸ್ವಲ್ಪ ಬಿಸಿ ಆದಮೇಲೆ ಪಾಲಕ್ ಹಾಕೋಣ. ಪಾಲಕ್ ಒಂದು ಕುದಿ ಬರಬೇಕು, ಆ ಥರ ಬೇಯಿಸ್ಕೊಳ್ಳೋಣ. ಬೆಂದಿದ್ದಾಗಿದೆ. ಈಗ ತೆಗೆದು ಕೋಲ್ಡ್ ವಾಟರ್ಗೆ ಹಾಕೋಣ. ನಾರ್ಮಲ್ ವಾಟರ್ಗೆ ಐಸ್ ಕ್ಯೂಬ್ಸ್ ಸೇರಿಸಿದ್ದೀನಿ. ಅದಕ್ಕೆ ಹಾಕೋದ್ರಿಂದ ಬೇಗ ತಣ್ಣಗಾಗುತ್ತೆ. ತಣ್ಣಗಾಗಿದೆ. ಈಗ ಮಿಕ್ಸಿ ಜಾರ್ಗೆ ಸೇರಿಸೋಣ. 3 ಹಸಿಮೆಣಸಿನ್ಕಾಯಿ ಜೊತೆಗೆ ಸೇರಿಸಿ ನುಣ್ಣಗೆ ರುಬ್ಕೊಬರೋಣ. ರುಬ್ಬಿದ್ದಾಗಿದೆ. ಈಗ ಕಡಾಯಿ ಇಡೋಣ. ಕಡಾಯಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸೋಣ. ಎಣ್ಣೆ ಸ್ವಲ್ಪ ಬಿಸಿ ಆಗಿದೆ. ಜೀರಿಗೆ ಒಣಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ. ಮಿಕ್ಸ್ ಮಾಡಿ ಅದ್ರ ಜೊತೆ ಈರುಳ್ಳಿನೂ ಸೇರಿಸ್ತಾ ಇದ್ದೀನಿ. ಇದು ಕೆಂಪಗಾಗೋವರೆಗೂ ಹುರ್ಕೋಬೇಕು, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಈರುಳ್ಳಿ ಕೆಂಪಗಾಗಿದೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸೋಣ. ಅದರಲ್ಲಿರೋ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಲೋ ಫ್ಲೇಮಲ್ಲಿ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಪಾಲಕ್ ಪೇಸ್ಟ್ ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಮಸಾಲೆಗಳು ಸೇರಿಸೋಣ. ಕಸೂರಿ ಮೇಥಿ, ಜೀರಿಗೆ ಪೌಡರ್, ಗರಂ ಮಸಾಲ, ಖಾರದ ಪುಡಿ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಎಲ್ಲ ಪದಾರ್ಥಗಳು ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ 2 ನಿಮಿಷ ಕುದಿಯಕ್ಕೆ ಬಿಡೋಣ. 2 ನಿಮಿಷ ಆಗಿದೆ. ಈಗ ಬೆಣ್ಣೆ ಸೇರಿಸೋಣ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ 1 ನಿಮಿಷ ಕುದಿಯಕ್ಕೆ ಬಿಡೋಣ. 1 ನಿಮಿಷ ಆಗಿದೆ. ಈಗ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸೋಣ. ನಾನು ಒಂದು 100 ml ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ 200 ml ವರೆಗೂ ಸೇರಿಸ್ಕೋಬೋದು. ನಾನು ಪಾಲಕ್ ಬೇಯಿಸಿರೋ ನೀರೇ ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಮಿಕ್ಸ್ ಮಾಡಿ 1 ನಿಮಿಷ ಕುದಿಯಕ್ಕೆ ಬಿಡೋಣ. ಈಗ 1 ನಿಮಿಷ ಆಗಿದೆ. ಈಗ ಪನ್ನೀರ್ ಕ್ಯೂಬ್ಸ್ನ ಸೇರಿಸೋಣ. ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ, ಇಲ್ಲ ಅಂದರೆ ಪನ್ನೀರ್ ಕ್ಯೂಬ್ಸ್ ಕಟ್ಟಾಗುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ತುಪ್ಪ ಸೇರಿಸ್ತಿದ್ದೀನಿ. ಅದ್ರ ಜೊತೆ ಫ್ರೆಶ್ ಕ್ರೀಮು ಸೇರಿಸ್ತಿದ್ದೀನಿ. ಇದನ್ನು ನಿಧಾನಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 30 ಸೆಕೆಂಡ್ಸ್ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ. ಮಿಕ್ಸ್ ಆಗಿದೆ. ಈಗ ಸರ್ವಿಂಗ್ ಬೌಲ್ಗೆ ತಗೊಳ್ಳೋಣ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ತುಂಬ ಟೇಸ್ಟಿಯಾಗಿರೋ ಪಂಜಾಬಿ ಸ್ಟೈಲ್ ಪಾಲಕ್ ಪನ್ನೀರ್ ಮಾಡ್ಬೋದು ಅಂತ. ಇದನ್ನ ಚಪಾತಿ, ಪರೋಟ, ನಾನ್, ದೋಸೆ ಯಾವ್ದ್ರ ಜೊತೆ ಆದ್ರೂ ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ. ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ. ಖಂಡಿತವಾಗ್ಲೂ ನಿಮ್ಗೂ ಇಷ್ಟ ಆಗುತ್ತೆ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಸ್ ಮುಖಾಂತರ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್, ಬಾಯ್ ಬಾಯ್.